ಆಂಧ್ರಪ್ರದೇಶದ ಕರಾವಳಿ ಭಾಗಕ್ಕೆ ಮೋಂಥಾ ಚಂಡಮಾರುತ ಅಪ್ಪಳಿಸಲಿದೆ. ಸಂಜೆ ಹಾಗೆ ರಾತ್ರಿ ಮೋಂಥಾ ಅಪ್ಪಳಿಸುವ ಸಂಭವ ದಟ್ಟವಾಗಿದೆ. ಆಂಧ್ರಪ್ರದೇಶದ ಕರಾವಳಿಗೆ ಅಪ್ಪಳಿಸಲಿದೆ ಮೋಂಥಾ ಚಂಡಮಾರುತ. ಇಂದು ಸಂಜೆ ಅಥವಾ ರಾತ್ರಿ ಮೋಂಥಾ ಅಪ್ಪಳಿಸುವ ಸಂಭವ ದಟ್ಟವಾಗಿದೆ. ಕರಾವಳಿ ಭಾಗದ ಜನರ ಸ್ಥಳಾಂತರಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಜೀವಹಾನಿ ಆಗದಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಆದೇಶ ಹೊರಡಿಸಿರೋದು ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು. ಪರಿಹಾರ ಕಾರ್ಯಾಚರಣೆ ಚುರುಕಿಗೆ ಸಿಎಂ ಆದೇಶವನ್ನ ಹೊರಡಿಸಿದ್ದಾರೆ. ಈಗಾಗಲೇ ಆದಂತಹ ಕೆಲವೊಂದಷ್ಟು ಅವಾಂತರಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮೋಂಥಾ ಚಂಡಮಾರುತದಿಂದ ಸಂಜೆ ಅಥವಾ ರಾತ್ರಿ ಮತ್ತಷ್ಟು ಅಪ್ಪಳಿಸುವಂತಹ ಸಂಭವ ದಟ್ಟವಾಗಿದೆ. ಹಾಗಾಗಿ ಜೀವಹಾನಿ ಆಗದಂತೆ, ಜೊತೆಗೆ ಅಲ್ಲಿನ ಪ್ರದೇಶಗಳಿಗೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸುವಂತೆ ಅಲ್ಲಿನ ಸಿಎಂ ಚಂದ್ರಬಾಬು ನಾಯ್ಡು ಅವರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಹವಾಮಾನ ಇಲಾಖೆಯಿಂದಲೂ ಕೂಡ ಕೆಲವೊಂದಷ್ಟು ಸೂಚನೆಯನ್ನು ಹೊರಡಿಸಲಾಗಿದೆ. ಕೆಲವೊಂದಷ್ಟು ಜನರನ್ನು, ಅಂದರೆ ಕರಾವಳಿ ಭಾಗದ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಆಂಧ್ರ ಸರ್ಕಾರ 400ಕ್ಕೂ ಹೆಚ್ಚು ಸಂತ್ರಸ್ತ ಶಿಬಿರವನ್ನು ಸ್ಥಾಪನೆ ಮಾಡಿದೆ. ಎನ್ಡಿಆರ್ಎಫ್ ಹಾಗೆ ಎಸ್ಡಿಆರ್ಎಫ್ ತಂಡ ಕೂಡ ಸಜ್ಜಾಗಿದೆ. ಸ್ಥಳಾಂತರ ಮಾಡುವ ಕೆಲಸಕ್ಕೆ ಅಥವಾ ಏನಾದರೂ ಅಪಾಯ ಸಂಭವಿಸಿದರೆ ರೆಡಿಯಾಗಿದ್ದಾರೆ. ಕಾಕಿನಾಡದ ಮಚಿಲಿಪಟ್ಟಣಂ, ಕಳಿಂಗಪಟ್ಟಣಂ ಹಾಗೆ ಚಂಡಮಾರುತದ ಹೆಚ್ಚು ಹಾನಿ ಮಾಡುವ ಸಾಧ್ಯತೆ ಇದೆ. ಈ ಭಾಗಗಳಲ್ಲಿ ಗಂಟೆಗೆ 90 ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಮಾರುತ ಬೀಸ್ತಾ ಇದೆ. ತಮಿಳುನಾಡು, ಪಾಂಡಿಚೇರಿ, ಒಡಿಶಾದಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಈಗಾಗಲೇ ಮೋಂಥಾ ಮಾರುತದ ಅಬ್ಬರ ಗೋಚರವಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಮೋಂಥಾ ಮಾರುತ ಸಖತ್ತಾಗಿ ಎಫೆಕ್ಟ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರಾತ್ರಿ ಅಲ್ಲಲ್ಲಿ ಜಿಟಿ ಮಳೆಯಾಗಿದೆ. ರಾಜ್ಯದ ವಿವಿಧೆಡೆಯೂ ಮಳೆ ಬೀಳುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅಂದರೆ ಗಡಿರಾಜ್ಯದಾಗಿರುವುದರಿಂದ ಕೆಲವೊಂದಷ್ಟು ಎಫೆಕ್ಟ್ ನಮ್ಮ ರಾಜ್ಯಕ್ಕೂ ಕೂಡ ಆಗ್ತಾ ಇದೆ. ಜಿಟಿ ಮಳೆಯಾಗ್ತಾ ಇದೆ. ಗಂಟೆಗೆ 90 ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಮಾರುತ ಕೂಡ ಬೀಸ್ತಾ ಇರೋದು.